कलबुर्गी जिले की पुलिस ने CEIR पोर्टल के तहत 250 से ज्यादा गुमशुदा और चोरी हुए मोबाइल फोन ट्रेस करके उनके मालिकों को हैंडओवर कर दिए हैं। सुपरिंटेंडेंट ऑफ पुलिस अड्डूरू श्रीनिवासुलू ने मीडिया से खिताब करते हुए कहा, कलबुर्गी डिस्ट्रिक्ट पुलिस ने एक अहम कामयाबी हासिल करते हुए डिस्ट्रिक्ट भर में गुमशुदा, चोरी हुए और लापता होने वाले 250 से ज्यादा मोबाइल फोनों को ट्रेस कर लिया गया है। यह कार्रवाई सेंट्रल इक्विपमेंट आइडेंटिटी रजिस्टर CEIR पोर्टल के जरिए अंजाम दी गई, जो भारत सरकार के डिपार्टमेंट ऑफ टेलीकम्युनिकेशंस की एक अहम पहल है। सुपरिंटेंडेंट ऑफ पुलिस अड्डूरू श्रीनिवासुलू ने मीडिया से बात करते हुए बताया, यह रिकवरी ऑपरेशन डिस्ट्रिक्ट के तमाम डिप्यूटी सुपरिंटेंडेंट्स ऑफ पुलिस DSPs की रहनुमाई में चलाया गया। पुलिस इंस्पेक्टर, पुलिस सब इंस्पेक्टर, विभिन्न पुलिस स्टेशनों के CEIR पोर्टल स्टाफ और साइबर क्राइम पुलिस स्टेशन के ऑफिसर्स ने मिलकर मोबाइल फोनों को ट्रेस करने में अहम किरदार अदा किया। सभी मोबाइल फोन उनके मालिकों को हैंडओवर कर दिए गए हैं। पुलिस ने आवाम से अपील की है कि अगर उनका मोबाइल फोन गुम हो जाए या चोरी हो जाए या कहीं खो जाए तो फौरन CEIR पोर्टल पर शिकायत दर्ज करें। इससे पुलिस को मोबाइल फोन को ट्रेस करने और वापस दिलाने में काफी मदद मिलती है। कलबुर्गी डिस्ट्रिक्ट के सुपरिंटेंडेंट ऑफ पुलिस श्री अड्डूर श्रीनिवासुलू ने IPS ने इस ऑपरेशन में शामिल तमाम पुलिस अधिकारियों और स्टाफ की तारीफ करते हुए उन्हें मुबारकबाद दी और उनकी मेहनत को सराहा। डिवीजन वाइज मोबाइल रिकवरी डिटेल्स: शाहबाद सब डिवीजन 88 मोबाइल फोन्स, अलान सब डिवीजन 56 मोबाइल फोन्स, रूरल सब डिवीजन 36 मोबाइल फोन्स, चिंचोली सब डिवीजन 55 मोबाइल फोन्स, साइबर क्राइम पुलिस स्टेशन 22 मोबाइल फोन्स। कुल बरामद मोबाइल फोन 250 से ज्यादा। यह रिकवरी ऑपरेशन CEIR सिस्टम की उत्कृष्ट कार्यक्षमता और कालाबुरागी पुलिस की आम की मदद के लिए लगातार कोशिशों की बेहतरीन मिसाल है। पुलिस की इस कार्रवाई से कई लोगों को उनके कीमती मोबाइल फोन वापस मिल सके। ಕಲಬುರಗಿ ಜಿಲ್ಲೆಯ ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳುವಾದ ಮತ್ತು ಕಾಣೆಯಾಗಿರುವ ಮೊಬೈಲ್ ಫೋನ್ಗಳನ್ನು ಪೊಲೀಸ್ ಸ್ಟೇಷನ್ಗೆ ಬಂದು CEIR ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿಕೊಂಡಿದ ಮೇಲೆ ಅದು ಬೇರೆ ಬೇರೆ ಕಡೆ ಎಲ್ಲ ಮೊಬೈಲ್ ಫೋನು ಇರುವುದು ಬಗ್ಗೆ ಪತ್ತೆ ಹಚ್ಚಿ ಅದೆಲ್ಲ ರಿಕವರಿ ಮಾಡಿ ಇವತ್ತು ನಾವು ವಾರಸುದಾರರಿಗೆ ಹಿಂದಿರುಗಿಸುವ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಟೋಟಲ್ ನಮಗೆ ಇವತ್ತು 4 ಸಬ್ ಡಿವಿಷನ್ಸ್: ಆಲಂದು, ಗ್ರಾಮೀಣ್, ಶಾಹಬಾದ್, ಚಿಂಚೋಳಿ ಮತ್ತು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಎಲ್ಲ ಈ 4+4 ಸಬ್ ಡಿವಿಷನ್ ಪ್ಲಸ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ CEIR ಪೋರ್ಟಲ್ ಮುಖಾಂತರ ನಾವು 237 ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ಸಾರ್ವಜನಿಕರು ತಮ್ಮ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡಲ್ಲಿ ಪತ್ತೆ ಹಚ್ಚಿ ಅವ್ರಿಗೆ ಇವತ್ತು ನಾವು ರಿಟರ್ನ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಆಲಂದು ಉಪವಿಭಾಗದಲ್ಲಿ 56 ಮೊಬೈಲ್ ಫೋನ್ಸನ್ನು ನಾವು ರಿಕವರ್ ಮಾಡಿದ್ದೇವೆ ಮತ್ತು ರೂರಲ್ ಸಬ್ ಡಿವಿಷನ್ನಿಂದ 36 ಮೊಬೈಲ್ ಫೋನ್ಸ್ ನಾವು ರಿಕವರಿ ಮಾಡಿದ್ದೇವೆ. ಶಾಹಬಾದ್ ಸಬ್ ಡಿವಿಷನಿಂದ 88 ಮೊಬೈಲ್ ಫೋನ್ಸು ಮತ್ತು ಚಿಂಚೋಳಿ ಸಬ್ ಡಿವಿಷನಿಂದ 63 ಮೊಬೈಲ್ ಫೋನ್ಸ್, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಿಂದ 22 ಮೊಬೈಲ್ ಫೋನ್ಸು, ಒಟ್ಟಾರೆ 265 ಕರೆಕ್ಷನ್ ಇದೆ. 237 ಪ್ಲೇಸಲ್ಲಿ 265 ಮೊಬೈಲ್ ಫೋನ್ಸ್ ನಾವು ಇವತ್ತು ಪತ್ತೆ ಹಚ್ಚಿದ್ದೇವೆ. ಸೊ ಈ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಮತ್ತು ಇದು ಸಾಕಷ್ಟು ಎಫರ್ಟ್ಸ್ ಎಲ್ಲ ನಮ್ಮ CEIR ಪೋರ್ಟಲ್, ಪ್ರತಿ ಠಾಣೆಗಳಲ್ಲಿ CEIR ಪೋರ್ಟಲಲ್ಲಿ ಎಂಟ್ರಿ ಮಾಡಿ ಮೊಬೈಲ್ ಫೋನ್ ರಿಕವರಿ ಮಾಡಲಿಕ್ಕೆ ಡೆಡಿಕೇಟೆಡ್ ಆಗಿ ಒಬ್ಬ ಸಿಬ್ಬಂದಿ ನಾವು ಎಲ್ಲ ಠಾಣೆಗಳಲ್ಲಿ ನಾವು ನೇಮಕ ಮಾಡಿದ್ದೇವೆ. ಅವರು ಕಂಟಿನ್ಯೂಯಸ್ ಆಗಿ ಯಾರಾದರೂ ಮೊಬೈಲ್ ಫೋನು ಕಳೆದುಕೊಂಡಿದ್ದಲ್ಲಿ ಸ್ಟೇಷನ್ಗೆ ಬಂದ ತಕ್ಷಣ ಇಮಿಡಿಯೇಟಾಗಿ ಅವರು ಮೊಬೈಲ್ ಫೋನ್ ನಂಬರು, IMEI ನಂಬರು ಸ್ವೀಕರಿಸಿಕೊಂಡು CEIR ಪೋರ್ಟಲಲ್ಲಿ ತಕ್ಷಣ ಎಂಟ್ರಿ ಮಾಡಿದ ತಕ್ಷಣ ಅದು ಎಲ್ಲಿ ಟ್ರೇಸ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ನಮಗೆ ರಿಪೋರ್ಟ್ ಜನರೇಟ್ ಆಗುತ್ತೆ. ಆ ರಿಪೋರ್ಟ್ ಆಧಾರ ಮೇಲೆ ಎಲ್ಲಿ ಆಗಲಿ ಟ್ರೇಸ್ ಆಗಿದೆ ಅಂತ ಇಮಿಡಿಯೇಟ್ ಆಗಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಮುಖಾಂತರ ಅಥವಾ ಡೈರೆಕ್ಟಾಗಿ ಸಂಪರ್ಕ ಮಾಡಿ ನಾವು ಆ ಮೊಬೈಲ್ ಫೋನ್ ರಿಕವರಿ ಮಾಡುವ ಕೆಲಸ ಮಾಡ್ತಾ ಇದ್ದೀವಿ ಸತತವಾಗಿ. ಈಗ ರೀಸೆಂಟಾಗಿಯೂ ನಾವು ಮೊಬೈಲ್ ಫೋನ್ಸ್ ರಿಕವರ್ ಮಾಡಿ ಅವ್ರು ಕೊಟ್ಟಿದ್ದೇವೆ ಮತ್ತು ಲಾಸ್ಟ್ 1 ಮಂತ್ 2 ಮಂತ್ಸಲ್ಲಿ ಆಲ್ಮೋಸ್ಟ್ 1-2 ಮಂತ್ಸಲ್ಲಿ ಮತ್ತೆ ನಾವು 265 ಮೊಬೈಲ್ ಫೋನ್ಸ್ ರಿಕವರ್ ಮಾಡಿದ್ದೇವೆ. ಅದಕ್ಕೆ ಈ ಉತ್ತಮ ಕೆಲಸ ಮಾಡಿದಂಥ ಎಲ್ಲ 4 ಸಬ್ ಡಿವಿಷನ್ DYSPಸ್ಗೂ, ಇನ್ಸ್ಪೆಕ್ಟರ್ಸ್ಗೂ ಮತ್ತು ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ಸ್ಗೂ ಮತ್ತು CEIR ಪೋರ್ಟಲ್ ಸಿಬ್ಬಂದಿಗೂ ಮತ್ತು ಅದು ಪತ್ತೆ ಹಚ್ಚಿ ರಿಕವರಿ ಮಾಡುವಲ್ಲಿ
ಎಫರ್ಟ್ಸ್ ಮಾಡಿರೋಂಥ ಎಲ್ಲ ಕಾನ್ಸ್ಟೇಬಲ್ಗೂ, ಅದೇ ರೀತಿಯಿಂದ ಎಸ್ಪೆಷಲಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೂ, ಯಾಕಂದರೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅವರು ನೋಡಲ್ ಆಫೀಸರ್ ಆಗಿ ಇದ್ದಾರೆ ಈ CIR ಪೋರ್ಟಲಲ್ಲಿ. ಅವರೇ ರಿಪೋರ್ಟ್ಸ್ ಎಲ್ಲ ಜನ್ರೇಟ್ ಮಾಡೋದು, ಸ್ಟೇಷನ್ಗೆಲ್ಲ ಕಳಿಸೋದು, ಆ ರಿಪೋರ್ಟ್ಸ್ ಆಧಾರ ಮೇಲೆ ಇವರು ಪತ್ತೆ ಹಚ್ಚೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದರಿಂದ ನಾನು ಎಲ್ಲ ಉತ್ತಮ ಕೆಲಸ ಮಾಡಿದವ್ರಿಗೆಲ್ಲರಿಗೂ ನಾನು ಈ ಸಭಾ ಮುಖಾಂತರ ಈ ಕಾರ್ಯಕ್ರಮದ ಮುಖಾಂತರ ನಾವು ಎಲ್ಲದಕ್ಕೂ ಅಭಿನಂದನೆ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು.